ಎಲ್ಲ ಜಾತಿ ಧರ್ಮದ ಮಕ್ಕಳು ಕೈ ಹಿಡಿದುಕೊಂಡು ಮುಖ್ಯ ರಸ್ತೆಯಲ್ಲಿ ಸಂತೋಷದಿಂದ ಹೋಗುವುದೇ ಅದು ನನ್ನ ಕನಸಿನ ಕರ್ನಾಟಕ. ಕನಸಿನ ಬಹಳಷ್ಟಿದೆ, ಎಲ್ಲರೂ ಕನಸು ಆಗುವುದಿಲ್ಲ. ಬಹುತೇಕ ನಾನು ಏನೆಲ್ಲ ಮಾತು ಕೊಟ್ಟಿದ್ದ ಕ್ಷೇತ್ರದಲ್ಲಿ ಆ ಎಲ್ಲಾ ಕೆಲಸ ಕೂಡ ಮಾಡಿದಾಗ ಸಮಾಧಾನದಿಂದ ಇರ್ತೇನೆ, ನಾನು ಆರಾಮದಲ್ಲಿ ಇರ್ತೇನೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೇಳಿದ್ರು, ಒಂದು ಸಣ್ಣ ಸಮುದಾಯದ ಒಂದು ವ್ಯಕ್ತಿ ಇದ್ದಾನಲ್ಲ, ಹೌದು ಅವನೇಕೆ ಮಾಡ್ಲಿಕ್ಕೆ ಅಂತ ಕೇಳಿದ್ರು. ಆ ಸಣ್ಣ ಕಮ್ಯುನಿಟಿಗೆ ನಾವು ಸಹಕಾರ ಮಾಡದಿದ್ರೆ ಬೇರೆ ಯಾವ ಸಹಕಾರ ಮಾಡ್ಲಿಕ್ಕೆ ಸಾಧ್ಯ ಇದೆ? ಅಡ್ಮಿನಿಸ್ಟ್ರೇಷನ್ ಗೊತ್ತಿಲ್ಲದಿದ್ದರೆ ಅವ್ನು ಕಲಿತಾನೆ ಬಂದು ಅವನೇನೆ ಮಾಡಿ ಅಂತ ಆಗ ನನಗೆ ಬಿಟ್ಟು ಹೋಗ್ತಾ ಇದ್ರು. ನೀನು ಸುಧಾರಿಸ ಅಂತ ಹೇಳಿ ಅವ್ರು ನನಗೆ ಅದನ್ನ ಜವಾಬ್ದಾರಿ ಕೊಟ್ಟು ಹೋಗ್ತಾ ಇದ್ರು. ನನಗೆ ಬೇಡ ಮಾರ್ಯ, ಇದಕ್ಕಿಂತ ನಮ್ಮ ಯಕ್ಷಗಾನೇ ನಮಗೆ ಬೆಟರ್ ಅಂತ ಹೇಳಿದ್ರು. ಮತ್ತು ನಾವು ಅಲ್ಲಿ ಯಾವಾಗಲೂ ಪಾಸಿಟಿವ್ ಪಾಲಿಟಿಕ್ಸ್ ಇರಬೇಕು. ನಾವು ನೆಗೆಟಿವ್ ಪಾಲಿಟಿಕ್ಸ್ ಇಂದ ಏನು ನಮ್ಗೆ ಸಾಧ್ಯ? ನಾನು ನನ್ನಷ್ಟು ಜನರಿಗೆ ಸಂದೇಶ ಕೊಡಬೇಕು. ನಾವು ನಾಯಕರು ಒಟ್ಟಾಗಿದ್ದೇವೆ, ನೀವ್ಯಾಕೆ ಸುಮ್ಮನೆ ಗಲಾಟೆ ಮಾಡಬೇಕು? ನಿಮ್ಮ ಯೋಜನೆಯಲ್ಲಿ ಕನಸಿನ ಕರ್ನಾಟಕ ಅಂತ ಹೇಳಿ ಯಾವ್ದಾದ್ರು ಒಂದು ಯೋಜನೆಗಳಿದೆಯಾ? ಏನಾದ್ರೂ ಪಾಲಿಸೀಸ್ ಅದಕ್ಕೆ ಮಾಡ್ಕೊಳ್ತಾ ಇದ್ದೀರಾ? ನೋಡಿ, ನನ್ನ ಕನಸಿನ ಕರ್ನಾಟಕ ಮತ್ತು ನನ್ನ ಉಲ್ಲಾಲ ಕ್ಷೇತ್ರ ಯಾವ್ದಂತ ಹೇಳಿದ್ರೆ, ಒಂದು ಎಲ್ಲ ಜಾತಿ ಧರ್ಮದ ಮಕ್ಕಳು, ಅದು ಮುಸ್ಲಿಂ ಮಕ್ಕಳಿರಲಿ, ಹಿಂದೂ ಮಕ್ಕಳಿರಲಿ, ಕ್ರಿಶ್ಚಿಯನ್ ಇರಲಿ, SC ಇರಲಿ, ಬ್ಯಾಕ್ವರ್ಡ್ ಇರಲಿ, ಎಲ್ಲ ಜಾತಿ ಧರ್ಮದ ಮಕ್ಕಳು ಕೈ ಹಿಡಿದುಕೊಂಡು ಮುಖ್ಯ ರಸ್ತೆಯಲ್ಲಿ ಸಂತೋಷದಿಂದ ಹೋಗುವುದೇ ಅದು ನನ್ನ ಕನಸಿನ ಕರ್ನಾಟಕ. ಕನಸಿನ ನಾನು ಉಲ್ಲಾಲ. ಎಲ್ಲವರ ಪ್ರೀತಿ ವಿಶ್ವಾಸದಿಂದ ನಡೆದಾಕೊಂಡು ಹೋಗುವಂತ ವಾತಾವರಣ ಆ ಮಕ್ಕಳಿಗೆ ನಾವು ಸೃಷ್ಟಿ ಮಾಡಿ ಕೊಡ್ಬೇಕು. ಇಲ್ಲಿಯ ತನಕದ ನಿಮ್ಮ ಒಂದು ಅನುಭವದಲ್ಲಿ ನೀವೊಂದು ದೊಡ್ಡ ಕಾರ್ಯ ಯಾವ್ದಾದ್ರು ಇಂಪ್ಲಿಮೆಂಟ್ ಮಾಡ್ಬೇಕು ಅಂತ ಅನ್ಕೊಳ್ತಾ ಇದ್ರೆ, ಬಟ್ ಇಲ್ಲಿ ತನಕ ಆಗ್ಲಿಲ್ಲ, ಆ ಒಂದು ಯೋಜನೆ ಇದೆ ಯಾವ್ದಾದ್ರು? ಯಾವ ಯೋಜನೆ ಇದೆ? ಯಾಕಂದ್ರೆ ಕನಸಿನ ಬಹಳಷ್ಟಿದೆ, ಎಲ್ಲರೂ ಕನಸು ಆಗುವುದಿಲ್ಲ. ಕೆಲವೊಂದು ಯಾವ್ದು ಎನಿಸ್ಲಿಲ್ಲ, ನಾನು ಪಟ ಆಗಿದೆ ಅದು ದೊಡ್ಡ ಕೆಲಸಗಳು. ನಾನು ಕೆಲವು ಎನಿಸಿದೆಲ್ಲ ಕೂಡ ಆಗಿದೆ. ಒಂದೆರಡಿದೆ. ಒಂದು ನನಗೆ ಈಗ ಆಗ್ಬೇಕಾದ್ರೆ ಎರಡೇ ಕೆಲಸ ಬಾಕಿ ಡೆವಲಪ್ಮೆಂಟ್ ಅಲ್ಲಿ ನಾನು ಅನಿಸಿದ್ದು. ಒಂದು ನಮ್ಮ ಅಡ್ಯಾದಿಂದ ಪಾವು ಹುಲಿಯಾಗಿ ಒಂದು ಸೇತುವೆ, ತೂಗು ಸೇತುವೆ, ಸಣ್ಣ ಕೆಲಸ. ಅದು ಏನಂದ್ರೆ ಟೆಕ್ನಿಕಲ್ ಪೆಂಡಿಂಗ್ ಆಗಿದೆ, ಅದನ್ನು ಕ್ಲಿಯರ್ ಮಾಡ್ಲೇಬೇಕಂತ ಹಠದಲ್ಲಿದ್ದೇನೆ. ಮತ್ತೊಂದು ಸೋಮೇಶ್ವರ ಕಡಲು ಕೊರತಿಲ್ಲ, ಇದನ್ನು ಮುಖ್ಯಮಂತ್ರಿ ಬಜೆಟ್ ಸೇರಿಸಲಿಕ್ಕೆ ಹೇಳಿದ್ದೇನೆ. ಇದು ಎರಡು ನನ್ನ ಕೆಲಸ ಆದ್ರೆ ಬಹುತೇಕ ನಾನು ಏನೆಲ್ಲ ಮಾತು ಕೊಟ್ಟಿದ್ದ ಕ್ಷೇತ್ರದಲ್ಲಿ ಆ ಎಲ್ಲಾ ಕೆಲಸ ಕೂಡ ಮಾಡಿದಾಗ ಸಮಾಧಾನದಿಂದ ಇರ್ತೇನೆ, ನನಗೆ ಆರಾಮದಲ್ಲಿ ಇರ್ತೇನೆ. ನಿಮ್ಗೆ ನಿಮ್ಮ ಜೀವನದಲ್ಲಿ ತುಂಬಾನೇ ಇನ್ಸ್ಪೈರ್ ಆಗಿರುವಂತಹ ವ್ಯಕ್ತಿ ಯಾರು? ನನಗೆ ಒಂದೊಂದ್ರೆ ನೋಡಿ, ಎಲ್ಲರ ಹತ್ರ ಒಂದೊಂದು ಗುಣಗಳಿರ್ತದೆ ಅಲ್ಲ. ಸೊ ಪ್ರತಿಯೊಂದು ಮುಖಂಡರ ಹತ್ರ, ಸಾಮಾಜಿಕ ಮುಖಂಡರ ಅವರು ಉತ್ತಮವಾದ ಗುಣಗಳು ಒಂದೊಂದು ತಗೊಳ್ಬೇಕು ಇದರಲ್ಲಿ. ಸೊ ನಾನು ಜನಾರ್ದನ್ ಪೂಜಾರಿ ಜೊತೆ ನಾನು ಪಳಗಿದ್ದವನು, ತಂದೆ ಶಾಸಕರಾಗಿದ್ದವರು. ಒಂದು ಕಡೆ ನಮ್ಮ ಜಿಲ್ಲೆಯವರು ಯುರೋಪ್ ಮಹಿಳಿದ್ರು, ಇನ್ನೊಂದು ಕಡೆ ನಮ್ಮ ಜಿಲ್ಲೆ ಆಸ್ಕರ್ ಫೆರ್ನಾಂಡಿಸ್ ಇದ್ರು. ಸೊ ರಾಜಕೀಯವಾಗಿ ಅವರೆಲ್ಲ ಬೇರೆ ಬೇರೆ ಅಂಶಗಳನ್ನು ತಕೊಂಡು ಬಹುಶಃ ನಾವು ನಮ್ಮ ವ್ಯಕ್ತಿತ್ವ ರೂಪಿಸಿಕೊಳ್ಳುವಂಥದ್ದು. ಜಿಲ್ಲೆಯ ಹೊರಗಡೆ ನಾನು ಶಾಸಕನಾಗಿದ್ದಾಗ ಖರ್ಗೆ ಅವರು ಪ್ರತಿಪಕ್ಷದ ನಾಯಕರಾಗಿ ಪಾರ್ಟಿ ಅಧ್ಯಕ್ಷರಾಗಿದ್ರು. ಖರ್ಗೆ ಅವರು ನಮ್ಮ ಧರ್ಮ್ ಸಿಂಗ್ ಅವರು ಪ್ರತಿಪಕ್ಷ ನಾಯಕರಾದ್ರು. ಮತ್ತೆ ಖರ್ಗೆ ಅವರ ಪ್ರತಿಯೊಂದು ಮಾತು, ಅವರ ನಡತೆ, ಇದೆಲ್ಲವೂ ಕೂಡ ನಮ್ಗೆ ಇವತ್ತು ಕೂಡ ನೆನಪಿಗೆ ಬರ್ತದೆ. ಸಿದ್ದರಾಮಯ್ಯ ಪ್ರತಿಪಕ್ಷ ನಾಯಕರಾದ್ರು, ಅವರು ಮಾತಾಡುವಂತ ಒಂದು ಶೈಲಿ ಅಥವಾ ಆಡಳಿತ ಪಕ್ಷ ಮತ್ತು ಅವರ ಆ ಚರ್ಚೆಗಳು ನಾವು ಸಕ್ರಿಯ ನೋಡ್ತಾ ಇದ್ದೇವೆ. ಮೊನ್ನೆ ಮುಖ್ಯಮಂತ್ರಿ ಆದ ನಂತರ ನಾನು ಅವ್ರ ಕ್ಯಾಬಿನೆಟ್ ನಾನು ಸಚಿವನಾದೆ. ಆಗ ನಾನು ಬಹಳಷ್ಟು ಆಡಳಿತಕ್ಕೆ ಸಂಬಂಧಪಟ್ಟಾಗೆ ಮತ್ತು ಸಾಮಾಜಿಕವಾದ ನ್ಯಾಯದ ನೆಲೆಗಟ್ಟಿನಲ್ಲಿ ಯಾವ ರೀತಿ ನಾವು ಏನೆಲ್ಲ ಕೈಗೊಳ್ಬೇಕು ಅಂತ ಹೇಳಿಕೊಂಡು ಬಹಳಷ್ಟು ಅವರು ನಾನು ಕಲಿತದ್ದು ಇವತ್ತು ಇದೆ. ಒಂದು ಉದಾಹರಣೆಗೆ, ನಾನು ಹೆಲ್ತ್ ಮಿನಿಸ್ಟರ್, ಶ್ಯಾಮ್ ಪ್ರಕಾಶ್ ಮೆಡಿಕಲ್ ಎಜುಕೇಶನ್ ಮಿನಿಸ್ಟರ್. ನಮ್ಗೊಂದು ಯೂನಿವರ್ಸಿಟಿಗೆ ಒಂದು VC ಆಗ್ಬೇಕು. ಆ VC ನಾವು ಲಿಸ್ಟ್ ಮಾಡಿಕೊಂಡು ಮುಖ್ಯಮಂತ್ರಿ ಮೀಟಿಂಗ್ ಹೋದೆವು. ಅದಕ್ಕೆ ಮುಖ್ಯಮಂತ್ರಿ ಯಾರಲ್ಲಿದ್ದಾರೆ, ಇಂತೆಂಥವರಿದ್ದಾರೆ ನಾವು ಹೇಳಿದ್ದು. ಶ್ಯಾಮ್ ಪ್ರಕಾಶ್ ನಾವು ಹೇಳಿದ್ರು, ಇಂತೆಂಥವರಿದ್ದಾರೆ, ಅವ್ರು ಒಳ್ಳೆ ಕೆಲಸ ಎಲ್ಲ ಮಾಡ್ತಾರಂತೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೇಳಿದ್ರು, ಒಂದು ಸಣ್ಣ ಸಮುದಾಯದ ಒಂದು ವ್ಯಕ್ತಿ ಇದ್ದಾನಲ್ಲ, ಹೌದು ಅವನೇಕೆ ಮಾಡ್ಲಿಕ್ಕೆ ಅಂತ ಕೇಳಿದ್ರು. ನಾವು ಹೇಳಿದೆವು, ಸರ್ ಅವ್ರು ಬರೇ ಒಂದು ಫೀಲ್ಡ್ ಅಲ್ಲಿ ಇದ್ದಾರೆ, ಅವರಿಗೆ ಅಡ್ಮಿನಿಸ್ಟ್ರೇಷನ್ ಅಂತ ಗೊತ್ತಿಲ್ಲ, ಅವರ ಕೆಲಸದಲ್ಲೂ ಚೆನ್ನಾಗಿದ್ದಾರೆ, ಬಟ್ ಆಡಳಿತ ವಿಚಾರದಲ್ಲಿ ಅವ್ರಿಗೆ ಅಷ್ಟೇನೋ ಅನುಭವ ಇಲ್ಲ ಅಂತ ಹೇಳಿದೆವು. ಹಾಗೆ ಒಂದೇ ಮಾತು ಹೇಳಿದ್ರು, ಆ ಸಣ್ಣ ಕಮ್ಯುನಿಟಿಗೆ ನಾವು ಸಹಕಾರ ಮಾಡದಿದ್ರೆ ಬೇರೆ ಯಾವ ಸಹಕಾರ ಮಾಡ್ಲಿಕ್ಕೆ ಸಾಧ್ಯ ಇದೆ? ಅಡ್ಮಿನಿಸ್ಟ್ರೇಷನ್ ಗೊತ್ತಿಲ್ಲದಿದ್ದರೆ ಅವ್ನು ಕಲಿತಾನೆ ಬಂದು ಅವನೇನೆ ಮಾಡಿ ಅಂತ ಹೇಳಿ ಆ ಒಂದು ಕಮ್ಯುನಿಟಿ ಹಿಸ್ಟ್ರಿಯಲ್ಲಿ ಫಸ್ಟ್ ಟೈಮ್ ಅಂತ ದೊಡ್ಡ ಸ್ಥಾನ
ಅವ್ರಿಗೆ ಕೊಟ್ಟಿದ್ದು. ಅದು ಒಂದು ಚಿಂತನೆ. ಇನ್ನೊಂದು ನಾನು ಹೆಲ್ತ್ ಮಿನಿಸ್ಟರ್ ಆಗಿದ್ದ ಏನಾಯ್ತು, ಮಾಧ್ಯಮದಲ್ಲೆಲ್ಲ ಬಂತು ಒಬ್ಬ ಡಾಕ್ಟರ್ ಸರಿ ಇಲ್ಲ, ಅದಿಲ್ಲ ಇದಿಲ್ಲ ಅಂತೇಳಿ. ಬೇರೆ ಕಡೆಗೆ ಒಂದು ಪ್ರಮೋಷನ್ ಬಂದಾಗ ಅವರ ಹೆಸರು ಬಂತು. ನಾನೇನು ಸರಿ ಇಲ್ಲ, ಇವರ ಮೇಲೆ ಕಂಪ್ಲೇಂಟ್ ಎಲ್ಲ ಬಂದಿದೆ ಅಂತ ಕೇಳಿದೆ. ಇಲ್ಲ ಅಲ್ಲ, ಕಂಪ್ಲೇಂಟ್ ಎಲ್ಲ ಬಂದಿದ್ದೆ, ಈ ರೀತಿ ಸರಿ ಇಲ್ಲ, ಕಂಪ್ಲೇಂಟ್ ಪ್ರೂವ್ ಆಯ್ತು ಅಂತ ಕೇಳಿದೆ. ನಾನು ಇಲ್ಲ ಅಂತ ಹೇಳಿದ್ದೆ. ಮತ್ತೆ ಪ್ರೂವ್ ಆಗದಿದ್ರೆ ಔಟ್ ಅವ್ನು ಸರಿ ಇಲ್ಲ ಅಂತ ಹೇಳಿ. ಅದು ಸಿಸ್ಟಮ್ ಅಲ್ಲಿ ಇರ್ತದೆ, ನಿಮ್ಗೆ ಗೊತ್ತಿಲ್ಲ ನನ್ಗೆ ಹೇಳಿದ್ರು. ಈ ಸಣ್ಣ ಸಣ್ಣ ಸಮುದಾಯದವ್ರ ಮೇಲೆ ಬರಬಾರ್ದು ಅಂತ ಹೇಳಿಕೊಂಡು ಇಲ್ಲ ಸಲ್ಲದ ಆರೋಪ ಮಾಡಿಕೊಂಡು ಬರೋನ್ ಕೂಡ ಬರದಾಗೆ ಮಾಡ್ತಾರೆ. ಅಂಡ್ ಇಟ್ಸ್ ಪ್ರೂವ್ಡ್. ಬರೀ ಕಂಪ್ಲೇಂಟ್ ಅಲ್ಲಿ ನೀನು ಡಿಸಿಷನ್ ಬರಲಿಕ್ಕೆ ಸಾಧ್ಯ ಮಾಡಬಾರ್ದು. ಪ್ರೂವ್ ಆದ್ರೆ ಆಕ್ಷನ್ ತಗೊಳ್ಳಿ. ಸೊ ಇದೆಲ್ಲ ನಾವು ಕಲ್ತಂತ ಹಲವಾರು ನಾವು ಪಾಠ. ಮತ್ತೆ ಕ್ಯಾಬಿನೆಟ್ ನಲ್ಲಿ ಒಂದು ಸಬ್ಜೆಕ್ಟ್ ಬಂದ್ರೆ ಎಲ್ಲ ಮಂತ್ರಿಗಳ ಒಪಿನಿಯನ್ ತಕೊಂಡೇ ಅಲ್ಲಿ ತೀರ್ಮಾನ ಆಗ್ತದೆ. ಒಂದು ಸಬ್ಜೆಕ್ಟ್ ಬಂದ್ರೆ ಪ್ರತಿಯೊಬ್ಬರು ಇರ್ತದ, 30 ಜನ ಇದ್ರೆ 30 ಜನರು ಕೂಡ ಕೇಳ್ತಿದ್ರು ಅದು ಅಭಿಪ್ರಾಯ ಹೇಳಿ ಅಂತೇಳಿ. ಸೊ ಇಟ್ ವಾಸ್ ಅ ಕಲೆಕ್ಟಿವ್ ಡಿಸಿಷನ್. ಮತ್ತೆ ಅವ್ರ ಒಪಿನಿಯನ್ ಅವರು. ಸೊ ಇಂಥ ಹಲವಾರು ಅನುಭವಗಳು. ಮತ್ತು ಪ್ರತಿಪಕ್ಷದ ಅವ್ರ ನಾಯಕರಾಗಿದ್ದು, ನಾನು ಉಪನಾಯಕರಾಗಿದ್ದೆ. ಹಾಗೆ ನನಗೆ ಬಿಟ್ಟು ಹೋಗ್ತಿದ್ರು, ನೀನು ಸುಧಾರಿಸ ಅಂತ ಹೇಳಿ ಅವ್ರು ನನಗೆ ಅದನ್ನ ಜವಾಬ್ದಾರಿ ಕೊಟ್ಟು ಹೋಗ್ತಾ ಇದ್ರು. ಯಾಕಂದ್ರೆ ನಾವು ಅದರಲ್ಲಿ ಪರಿಣಿತರಾಗಬೇಕಂತೆ. ಸೊ ಇದನ್ನು ನಮ್ಗೆ ದೊಡ್ಡ ಮಟ್ಟದ ಅವಕಾಶ ಸಿಕ್ಕಿದೆ. ಡಿ ಕೆ ಶಿವಕುಮಾರ್ ಪಕ್ಷ ಅಧ್ಯಕ್ಷರಾಗಿ ಇಸ್ ಗುಡ್ ಆರ್ಗನೈಸರ್. ಹೇಗೆ ಆರ್ಗನೈಸ್ ಮಾಡಬಹುದು, ಹೇಗೆ ಹೋರಾಟ ಮಾಡುವ ಅಂತ ಹೇಳಿ ಈಸ್ ಆಲ್ಸೋ ನಮ್ಗೆ ಒಂದು ಡಿ ಕೆ ಶಿವಕುಮಾರ್ ಕೂಡ ಒಂದು ಇರುವಂತದ್ದು ಇನ್ಸ್ಪೈರ್. ಪರಮೇಶ್ವರ್ ಆಸ್ ಅ ಹೋಮ್ ಮಿನಿಸ್ಟರ್ ಹೇಗೆ ಒಂದು ಅದನ್ನು ನಿಭಾಯಿಸಿಕೊಂಡು ಹೋಗ್ತಾರೆ. ಅಷ್ಟು ಸುಲಭ ಇಲ್ಲ. ಯಾರೇನೇ ಹೇಳಿದ್ರು ಕೂಡ ಅಷ್ಟು ಸುಲಭದ ಡಿಪಾರ್ಟ್ಮೆಂಟ್ ಅದು ಅಲ್ಲ. ಯಾರು ತಪ್ಪು ಮಾಡಿದ್ರು ಕೂಡ ಇವರಿಗೆ ಉತ್ತರ ಕೊಡ್ಬೇಕಾಗ್ತದೆ. ಸೊ ಎಲ್ಲ ಇದರಲ್ಲಿ ಕೂಡ ಪ್ರತಿಯೊಂದು ನಾಯಕರಲ್ಲಿ ಅವರದಾದ ಉತ್ತಮವಾದ ಗುಣಗಳಿದೆ. ಅದನ್ನೆಲ್ಲ ನಾವು ತೆಕ್ಕೊಂಡು ನಾವು ಸರಿಯಾಗುವಂತ ಕೆಲಸ ಆಗ್ಬೇಕು. ಹಾಗೆ ನೋಡುದು ಬಹಳ ಕಡಿಮೆ. ಅದದ್ದು ಯಾವ ನಾನು ಹೇಳ್ತೇನೆ, ಕ್ರಿಕೆಟ್ ಮ್ಯಾಚ್ಗೆ ಮತ್ತು ಆಕ್ಟರಿಗೆ ಪರ್ಮನೆಂಟ್ ಅಂತಿಲ್ಲ. ಪಿಕ್ಚರ್ ನೋಡುವ ಚೆನ್ನಾಗಿದೆ, ಅವನು ನನ್ನ ಫೇವ್ರೇಟ್ ಆಕ್ಟರ್. ನಾನು ಇನ್ನೊಬ್ಬ ಬಂದೇನೊಬ್ಬ. ನಮ್ದು ಕ್ರಿಕೆಟ್ ಅಲ್ಲಿ ಹಾಗೆ ಪರ್ಮನೆಂಟ್ ಆಕ್ಟರ್ ಪ್ಲೇಯರ್ ಅಂತ ಯಾರಿಲ್ಲ. ಈ ಮ್ಯಾಚ್ ನಲ್ಲಿ ಇವನು ಚೆನ್ನಾಗಿದೆ, ಅವನೇ ಚೆನ್ನಾಗಿದೆ, ನನಗೆ ಒಳ್ಳೆ ಅವನು. ಇನ್ನೊಂದು ಮ್ಯಾಚ್ ಇನ್ನೊಂದು ಆಡಿದ್ರೆ ಅವನು. ಅದಕ್ಕೆ ಯಾರು ಆಡ್ತಾರೆ ಅವತ್ತಿಗೆ ಅವರೇ ಫೇವ್ರೇಟ್. ಪರ್ಫಾರ್ಮೆನ್ಸ್ ಫೇವ್ರೇಟ್ ಅಲ್ಲದೆ ಅದು ಫಸ್ಟೇ ನಾನು ತಲೆಯಲ್ಲಿ ಇಟ್ಕೊಂಡು ಫೇವ್ರೇಟ್ ಪ್ರಶ್ನೆ ಇಲ್ಲ. ಓಕೆ, ತಾವು ಒಂದು ಕಾರ್ಯಕ್ರಮದಲ್ಲಿ ಒಂದು ಸ್ಟೇಟ್ಮೆಂಟ್ ಕೊಡ್ತೀರಾ, ಸಿನಿಮಾ ಮತ್ತೆ ಪೊಲಿಟಿಕ್ಸ್ ಒಂದೇ ಡಿಫ್ರೆನ್ಸ್. ಪೊಲಿಟಿಕ್ಸ್ ಅಲ್ಲಿ ಸಿನಿಮಾದಲ್ಲಿ ವಿಲನ್ ಯಾರು ಹೀರೋ ಯಾರು ಅಂತ ಗೊತ್ತಾಗುತ್ತೆ, ಪೊಲಿಟಿಕ್ಸ್ ಅಲ್ಲಿ ಹೀರೋ ಯಾರು ವಿಲನ್ ಯಾರು ಅಂತ ಗೊತ್ತಾಗಲ್ಲ, ಎಲ್ಲ ಒಟ್ಟಿಗೆ ಇರ್ತೀವಿ ಅಂತ ನಾನು ಹೇಳ್ತಾ ಇರ್ತೇನೆ. ಯಾಕಂತ ಹೇಳಿದ್ರೆ ಈ ನಮ್ಮ ನನಗೆ ಅದು ಯಾರಿಗೆ ಬಂತಂತ ಹೇಳಿದ್ರೆ, ನಮ್ಮ ಹಿಂದೆ ಕುಂಬ್ಳೆ ಸುಂದರ್ ಅವರಿದ್ರು, ನಮ್ಮ ಸ್ವತ್ಕಲ್ನ MLA. ಆಗ ನನ್ನ ತಂದೆ MLA ಆಗಿದ್ದು, ನಾನು MLA ಆಗಿರಲಿಲ್ಲ. ನಾನು ಬಸ್ಸಲ್ಲಿ ನಾನು ಪಕ್ಕದಲ್ಲಿ ಕೂತ್ಕೊಂಡಿದ್ದೆ. ನನಗೆ ಹೇಗೆ ಆಗ್ಬೋದು ಅಂತ, ಹೇಗೆ ಆಗ್ತದೆ ಇದು ನನಗೆ ಬೇಡ ಮಾರ್ಯ, ಇದಕ್ಕಿಂತ ನಮ್ಮ ಯಕ್ಷಗಾನ ನನಗೆ ಬೆಟ್ರು ಅಂತ ಕೇಳಿದ್ವಿ. ನಾನು ಯಾಕೆ ಅಂತ ಕೇಳಿದೆ, ನಮ್ಮಲ್ಲಿ ನಮ್ಮ ಅಡಿಗೆ ನಾವೇ ಅರ್ಥ ಹೇಳುದು, ಈ ಪಾಲಿಟಿಕ್ಸ್ ಅಲ್ಲಿ ಯಾರ್ಯಾರ ಅಡಿಗೆ ಯಾರ್ಯಾರ ಅರ್ಥ ಹೇಳುವಂತ ಪರಿಸ್ಥಿತಿ ಆಗ್ತದೆ ಅಂತ ಹೇಳಿ ಅವತ್ತು ಅವ್ರ ಹತ್ರ ಹೇಳಿದವರಿಗೆ ಹೊತ್ತು ಕೊಟ್ಟು ನೆನಪಾಗ್ತದೆ. ಅದನ್ನ ನಾನು ಹೊತ್ತದನ್ನು ಅವತ್ತು ಹೇಳಿದ್ದೆ. ಬಟ್ ವೆರಿ ವ್ಯಾಲಿಡ್ ಪಾಯಿಂಟ್. ಹಾಗೆ ಸರ್, ಯಾವುದೋ ಒಂದೀಗ ಎಲೆಕ್ಷನ್ ಹತ್ರ ಬರ್ತಾ ಇದೆ, ಆ ಎಲೆಕ್ಷನ್ ಬಿಸಿ ಏರ್ತಾ ಇದೆ ಅಂತ ಹೇಳಿ ಆದ್ರೆ ಆಬ್ವಿಯಸ್ಲಿ ಆ ಎಲೆಕ್ಷನ್ ಇಂದಾಗಿ ಸಾಕಷ್ಟು ಸ್ನೇಹ ಸಂಬಂಧಗಳು ಮುರಿದು ಬೀಳುತ್ತೆ, ಕಾರ್ಯಕರ್ತರ ನಡುವೆ ಒಂದಷ್ಟು ಬಿಸಿ ಇರುತ್ತೆ. ಸೊ ಪ್ರತಿ ಸಂದರ್ಭದಲ್ಲೂ ತಾವು ರಿಮೈಂಡರ್ ಕೊಡ್ತಾ ಇರ್ತೀರಾ. ಸೊ ವಾಟ್ ಯು ವಾಂಟ್ ಟು ಶೇರ್ ಆನ್ ದಿಸ್? ನಾನು ಹೇಳುವಂಥದ್ದು ನೋಡಿ, ರಾಜ್ಯಕ್ಕೆ ಆ ಎಲೆಕ್ಷನ್ ಟೈಮಲ್ಲಿ ಮಾತ್ರ ಮಾಡಬೇಕು. ಮತ್ತು ನಾವು ಯಾವಾಗಲೂ ಪಾಸಿಟಿವ್ ಪಾಲಿಟಿಕ್ಸ್ ಇರಬೇಕು. ನಾವು ನೆಗೆಟಿವ್ ಪಾಲಿಟಿಕ್ಸ್ ಇಂದ ಏನು ನಮ್ಗೆ ಸಾಧ್ಯ ಇಲ್ಲ. ನಾವು ಕಾರ್ಯಕರ್ತ ಆ ಕಡೆಗೆ ಚರ್ಚೆಗಳು ಬರ್ತದೆ, ಅದು ಚರ್ಚೆ ಮುಖಾಂತರ ಕೊಡ್ಬೇಕು ಹೊರತು ಕಾರ್ಯಕರ್ತರು ಅದನ್ನು ವೈಮನಸ್ಸು ಮಾಡಿಕೊಂಡು ಹೋಗ್ಬೋದು, ಅದನ್ನು ಪರಸ್ಪರ ಒಂದು ಗಲಾಟೆ ಹಂತಕ್ಕೆ ತೆಕೊಂಡು ಹೋಗ್ಬೋದು. ಅದಕ್ಕೆಲ್ಲ ನಾನು ಎಲ್ಲಿಯೂ ಕೂಡ ಅವಕಾಶ ಮಾಡಿಕೊಡುವುದೇ ಇಲ್ಲ. ಕಳೆದ ಚುನಾವಣೆಯಲ್ಲಿ ಕೆಲವೊಂದು ಗಲಾಟೆ ಮಾಡಿದ್ರು ಕೂಡ, ನಮ್ಮ ಡ್ರೈವರಿಗೆ ಹೊಡೆದಿದ್ರು ಕೂಡ ನಮ್ಮೆಲ್ಲ ಕಾರ್ಯಕರ್ತರು ಸೇರಿಲ್ಲ, ನಾವು ಕೇಸ್ ಕೊಡ್ಬೇಕು, ನಾನು ಏನು ಕೊಡ್ಬೇಡಿ ಅಂತ ಹೇಳಿದೆ, ನಮ್ಮ ಮೈಂಡ್ ಡಿಸ್ಟರ್ಬ್ ಮಾಡಬೇಡಿ ಅಂತ ಹೇಳಿಕೊಂಡು ಕೇಸ್ ಕೊಡ್ಲಿಲ್ಲ, ನಾವು ಕೊಡ್ಲಿಕ್ಕೆ ನಾನು ಬಿಡ್ಲಿಲ್ಲ. ಯಾಕೆ ಇನ್ನೊಂದು ಡೈವರ್ಟ್, ನಮ್ಮ ಮನಸ್ಸೇ ಡೈವರ್ಟ್ ಆಗಿ ಹೋಗ್ತದೆ ಇಲ್ಲ ಕಾರ್ಯಕರ್ತರು, ಅದು ಹಿಂದೆ ಹೋಗುತ್ತದೆ. ಅದು ಯಾರು ಬ್ಯಾನರ್ ಪೋಸ್ಟ್ ಹರಿದ್ರು ಕೂಡ ಅದರ ಹಿಂದೆ ಹೋಗುವಂತ ಪ್ರಶ್ನೆ ಇಲ್ಲ. ನಮ್ಗೇನಾಗಬೇಕು, ನಾವು ಅದನ್ನು ಮಾಡಿಕೊಂಡು ಹೋಗ್ಬೇಕು. ಈ ಮಧ್ಯದಲ್ಲಿ ಬೇರೆ ಬೇರೆ ಪ್ರಯತ್ನ ಮಾಡ್ತಾರೆ, ಅದಕ್ಕೆ ನಾವು ಬಲಿ ಆಗ್ಬಾರ್ದು. ನಾನು ಎಲ್ಲರಿಗೂ ನನ್ನ ಮಿತ್ರರಿಗೆ, ನನ್ನ ಗ್ರಾಮ ಸದಸ್ಯರು ಕೂಡ ಹೇಳ್ತೇನೆ. ಅಷ್ಟು ಮಾತ್ರ ಅಲ್ಲ, ಎಲೆಕ್ಷನ್ ಆದ ನಂತರ ಇಟ್ಸ್ ಅ ಡೆವಲಪ್ಮೆಂಟ್.
ಇಲ್ಲ ಮತ್ತೆ ರಾಜ್ಯಕ್ಕೆ ನಾನು ನನ್ನ ಅಭ್ಯರ್ಥಿ ನನಗೆ ಅವನ ಆಗ್ತಾನೆ ಗೊತ್ತಿದ್ರು ಕೂಡ ನಾವು ಬಹಳ ಆತ್ಮೀಯತೆಯಿಂದ ಇರ್ತೇವೆ. ಇಲೆಕ್ಷನ್ ಮೇಲೆ ಕೂಡ ನಾವು ಬಹಳ ಎಲ್ಲಿ ಸಿಕ್ಕಿದ್ರು ಕೂಡ ಬಹಳ ಆತ್ಮೀಯತೆ ಇರ್ತೇವೆ. ಈಗ ನಿನ್ನೆ ಸಿಕ್ಕಿದ್ರು ನಾವು ಮತ್ತೆ ಬಹಳಷ್ಟು ಆತ್ಮೀಯತೆ ಇರ್ತೇವೆ. ಯಾಕಂತ ಹೇಳಿದ್ರೆ ನಾನು ನನ್ನಷ್ಟು ಜನರಿಗೆ ಸಂದೇಶ ಕೊಡಬೇಕು. ನಾವು ನಾಯಕರು ಒಟ್ಟಾಗಿದ್ದೇವೆ, ನೀವ್ಯಾಕೆ ಸುಮ್ಮನೆ ಗಲಾಟೆ ಮಾಡ್ತೀವಿ ಬೂತ್ ಮಟ್ಟದಲ್ಲಿ, ಗ್ರಾಮ ಮಟ್ಟದಲ್ಲಿ. ಸೊ ಗ್ರಾಮ ಮಟ್ಟದಲ್ಲಿ ಅವರು ಚೆನ್ನಾಗಿದೆ, ನಮಗೆ ಸಂವಾದದ ವಾತಾವರಣ ಇರ್ತದೆ, ನಮಗೆ ಸಮಸ್ಯೆ ನಮಗೆ ಇರುವುದಿಲ್ಲ. ಜನರಿಗೇನು ಡೆವಲಪ್ಮೆಂಟ್ ಇಂತಲೂ ಕೂಡ ನೆಮ್ಮದಿಯ ಒಂದು ಪ್ರದೇಶ ಇರಬೇಕು. ಅದನ್ನು ಕ್ರಿಯೇಟ್ ಮಾಡಿದೆ ಯಾರು? ನಮ್ಮ ಮೊದಲ ಜವಾಬ್ದಾರಿ. ನಾವು ಕರೆಕ್ಟ್ ಇದ್ರೆ ಆಟೋಮೆಟಿಕ್ ನಮ್ಮ ಫಾಲೋವರ್ಸ್ ಎಲ್ಲರೂ ಕೂಡ ಕರೆಕ್ಟ್ ಇರ್ತಾರೆ, ಎಲ್ಲಿ ಕೂಡ ಗಲಾಟೆ ಮಾಡ್ಲಿಕ್ಕೆ. ಅದು ನಿರ್ಮಾಣ ಮಾಡ್ಲಿಕ್ಕೆ ನಾವು ಮೊದಲ ಆದ್ಯತೆ ನಾವು ತಗೊಂಡು ಹೋಗ್ಬೇಕಾಗ್ತದೆ. ಅದಕ್ಕೆ ನಮ್ಮ ಮೊದಲ ಆದ್ಯತೆ ನಾನು ಕೊಡ್ತೇನೆ ಇದರಲ್ಲಿ. ಎರಡನೇದು ಬಹುಶಃ ನಾನು ಯಾವ ಪಂಚ ಸದಸ್ಯ ಹೇಳ್ತಾ ಇರ್ತೇನೆ ನೋಡಿ, ನಮ್ಮ ಟಿವಿಯಲ್ಲಿ ತುಂಬಾ ಚಾನೆಲ್ ಇದೆ. ನ್ಯೂಸ್ ಚಾನೆಲ್, ಎಂಟರ್ಟೈನ್ಮೆಂಟ್ ಚಾನೆಲ್, ಮೂವಿ ಚಾನೆಲ್, ಸ್ಪೋರ್ಟ್ಸ್ ಚಾನೆಲ್ ಅಂತ ನಮ್ಮಲ್ಲಿ ಓದಿದೆ, ಡೆವಲಪ್ಮೆಂಟ್ ಚಾನೆಲ್ ಮತ್ತು ಪೊಲಿಟಿಕ್ಸ್ ಚಾನೆಲ್. ಸೊ ಇಲೆಕ್ಷನ್ ಚಾನೆಲ್ ಮುಗೀತು, ಈಗ ಚೇಂಜ್ ಮಾಡಿ ಡೆವಲಪ್ಮೆಂಟ್ ಚಾನೆಲ್ ಅದನ್ನು ನೋಡಿಕೊಂಡು ಮಾತ್ರ ಹೋಗುದು. ಕೆಲಸ ಮಾಡಿಕೊಂಡು ಮತ್ತೆ ಇಲೆಕ್ಷನ್ ಬಂದಾಗ ನೋಡೋ ಏನಾಗ್ತದೆ ಅಂತೇಳಿ